ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 13ನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಈಗಾಗಲೇ ಕೊನೆಗೊಂಡಿದ್ದು, ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗ್ಬೋದು ಅನ್ನುವ ಪ್ರೇಕ್ಷಕರ ಎಲ್ಲಾ ಲೆಕ್ಕಾಚಾರವನ್ನ ಬಿಗ್ ಬಾಸ್ ಕನ್ನಡ ಉಲ್ಟಾ ಪಲ್ಟಾ ಮಾಡಿದೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಸಾಲು ಸಾಲಾಗಿ ಬಿಗ್ ಬಾಸ್ ಮನೆಯಿಂದ ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳು ಎಲಿಮಿನೇಟ್ ಆಗ್ತಿದ್ದು, ಈ ಸಾಲಿನಲ್ಲಿ ಎಲಿಮಿನೇಟ್ ಆಗಿ ಈಗ ಮತ್ತೊಬ್ಬರು ಸೇರಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ನಟ ಶಿಶಿರ್, ಧರ್ಮ ಕೀರ್ತಿರಾಜ್ ಮತ್ತು ಅನುಷಾ ರೈ ಸೇರಿದಂತೆ ಬಿಗ್ ಬಾಸ್ ಮನೆಯಿಂದ ಘಟಾನುಘಟಿಗಳೇ ಔಟ್ ಆಗಿದ್ದು, ಈ ವಾರ 8 ಮಂದಿ ನಾಮಿನೇಟ್ ಆಗಿದ್ದು, ತ್ರಿವಿಕ್ರಮ್, ಹನುಮಂತ, ಧನರಾಜ್ ಆಚಾರ್, ಮೋಕ್ಷಿತಾ ಪೈ, ಗೌತಮಿ ಜಾಧವ್, ಐಶ್ವರ್ಯ ಸಿಂದಗಿ, ಚೈತ್ರ ಕುಂದಾಪುರ ಮತ್ತು ಮಂಜಾನ ಸೇರಿದಂತೆ 8 ಮಂದಿ ನಾಮಿನೇಟ್ ಆಗಿದ್ದು, ಈ ಒಂದು 8 ಮಂದಿಯಲ್ಲಿ ಇವತ್ತಿನ ಎಪಿಸೋಡ್ ನಲ್ಲಿ ನಟಿ ಗೌತಮಿ ಜಾಧವ್ ಹಾಗೇನೆ ಐಶ್ವರ್ಯ ಸಿಂದಗಿ ಬಾಟಮ್ ಲಿಸ್ಟ್ ನಲ್ಲಿದ್ದು, ಕೊನೆಗೂ ಅತಿ ಕಡಿಮೆ ವೋಟ್ ಪಡೆದು ಐಶ್ವರ್ಯ ಸಿಂದಗಿ ಅವರು ಇವತ್ತು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ನಿಜಕ್ಕೂ ಇದು ಐಶ್ವರ್ಯ ಅವರ ಫ್ಯಾನ್ಸ್ಗೆ ಬೇಸರವನ್ನು ಉಂಟು ಮಾಡಿದ್ದು, ನಿಮ್ಗೆ ಐಶ್ವರ್ಯ ಅವರ ಎಲಿಮಿನೇಷನ್ ಆಗಿರುವ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.